ಹಲೋ ಮಾವ. ಹಲೋ ಅಳಿ ಅಂದ್ರೆ ಎಲ್ಲಿದ್ದೀರಿ? ನೀವು ಬಂದು ಪಿಕಪ್ ಮಾಡ್ತೀರಿ ಅಂತ ನನ್ನ ಮಗಳು ಫೋನ್ ಮಾಡಿದ್ಲು. ಇವಳೇನ್ ಊಬರ್ ಡ್ರೈವರ್ ಅನ್ಕೊಂಬಿಟ್ಟವಳೆ. ಇವ್ರು ಬೇರೆ 3 ತಿಂಗಳಿಗೂ ಬರ್ತಾನೆ ಇರ್ತಾರೆ. ಹಲೋ ಮಾವ ಬಂದೆ 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 ಬಂದೆ. ಹಲೋ ಅಳಿ ಅಂದ್ರೆ ಎಲ್ಲಿದ್ದೀರಿ? ಅದು ಕಾರ್ ಸರ್ವಿಸ್ ಕೊಟ್ಬಿಟ್ಟಿದೆ, ಅದಕ್ಕೆ ಆಟೋ ಬುಕ್ ಮಾಡಿದೆ. ಅತ್ತೆ ಬನ್ನಿ, ಮನೇಲಿ ಇರ್ತೀನಿ ಬನ್ನಿ. ಬನ್ನಿ. ನಡಿಯ. ಯಾರು ಮೇಡಮ್ ಅವನು? ನಮ್ಮ ಅಳಿಯ. ಅಳಿಯ ಅಂದ್ರೆ ಇವನೇ ಅವನೇ. ಅಳಿಯ ಅಂದ್ರೆ ಗೊತ್ತಿಲ್ವಾ? ಅವರು ನನ್ನ ಮಗಳ ಗಂಡ ಕಣಪ್ಪ. ಅಳಿಯಂದ್ರೆ ನೀವ್ ಇಂತ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಕರ್ಸಿದಾರ ನಿಮ್ ಮಗಳನ್ನ? ಫೋನ್ ಮಾಡಿದ್ದೀನಿ, ಇನ್ನೇನೋ ಬಂದ್ಬಿಡ್ತಾಳೆ. ನನ್ ಮಗಳು ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ ಅಂತ ಅವಳಿಗೆ ಈ ರೀತಿ ಮೋಸ ಮಾಡಿದ್ರಿ. ಅವ್ನ್ ಯಾರು ಬೈಯಂಗಿಲ್ಲ. ಅವ್ನಿಗೆ ಮದುವೆ ಆದ್ಮೇಲೆ ಲವ್ ಮಾಡಕ್ ಪರ್ಮಿಷನ್ ಇದೆ. ಪರ್ಮಿಷನ್ ಯಾವನ ಕೊಟ್ಟಿದ್ದು ಪರ್ಮಿಷನ್? ದೇವ್ರು. ನೀನ್ ಲೂಸ್ ನನ್ ಮಗನ. ನೀವೆಲ್ಲ ಫ್ರೆಂಡ್ಸು, ನೀವಾದ್ರೂ ಬುದ್ಧಿ ಹೇಳಕ್ ಆಗ್ಲಿಲ್ವಾ? ನಾವ್ ಎಷ್ಟ್ ಹೇಳಿದ್ರು ನಮ್ಮ ಮಾತೆ ಕೇಳಲ್ಲ ಅಂತಾನೆ ಆಂಟಿ. ಈಗ ನನ್ ಮಗಳ ಕತೆ ಏನ್ರಪ್ಪ? ಅಳಿ ಅಂದ್ರೆ ಈಗ ಆಲ್ರೆಡಿ ನಿಮ್ಗೊಂದ್ ಮದ್ವೆ ಆಗಿದೆ, ಈಗ ಇನ್ನೊಂದು ಹುಡುಗಿ ಲವ್ ಮಾಡ್ತಾ ಇರೋದು ತಪ್ಪಲ್ವಾ? ಮಾತಾಡೋ, ನೀನ್ ಮಾಡ್ತಿರೋದು ತಪ್ಪಲ್ವೇನೋ? ಬಾಯ್ ಬಿಟ್ಟು ಮಾತಾಡಿ. ಮದ್ವೆ ಆದ್ಮೇಲೆ ಲವ್ ಮಾಡಬಾರ್ದು ಅಂತ ರೂಲ್ಸ್ ಗಳು ಮಾಡ್ಕೊಂಡಿರೋದು ನಾವುಗಳು ಮತ್ತೆ ಈ ಸಮಾಜ. ಈ ಹೃದಯಕ್ಕೆ ರೂಲ್ಸ್ ಪಾಲ್ಸು ಯಾವ್ದು ಗೊತ್ತಾಗಲ್ಲ ಕಣ್ರು. ಅದು ನಮ್ಮ ಮಾತು ಕೇಳಲ್ಲ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಮದ್ವೆ ಆದ್ಮೇಲೂ ಕೂಡ ಮತ್ತೆ ಲವ್ ಅಲ್ಲಿ ಬೀಳೋದು ತಪ್ಪಲ್ವೇ ಅಲ್ಲ. ಆದ್ರೆ ಮದ್ವೆ ಆದ್ಮೇಲೂ ಕೂಡ ನೀವು ಮತ್ತೆ ಲವ್ ಅಲ್ಲಿ ಬೀಳೋ ಹುಡುಗಿ ನಿಮ್ ಹೆಂಡ್ತಿನೇ ಆಗಿರ್ಬೇಕು.